ಸಮಥಿಂಗ್ ಇಸ್ ನಾಟ್ ರೈಟ್. ಅದ್ಯಾ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಕ್ರೀಪ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅನಿಸ್ತದೆ. ಓಕೆ ಅದ್ಯಾ, ಏನಾಯ್ತು? ದ ಗ್ರೇಟ್ ವೇದಾಂತ್ ವಸಿಷ್ಠನ್ ಬಾಯಲ್ಲಿ ಈ ಮಾತು ಕೇಳ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಶಾಕ್ ಆಯ್ತು. ನಾನು ಕಷ್ಟಪಡ್ತಿದ್ರೆ ನಿಮ್ಗೆಲ್ಲ ತಮಾಷೆ ಅಲ್ಲ? ಓಕೆ ಬಿಗ್ ಬ್ರದರ್, ಹೇಳು ಏನ್ ವಿಷಯ ಅಂತ. ಈ ಹೊಸ ಲವ್ ಸ್ಟೋರಿ ಶುರುವಾದಾಗ ಈ ಪ್ರಾಬ್ಲಮ್ಸ್ಗಳೆಲ್ಲ ಇದ್ದಿದೆ ಅಲ್ವಾ? ಉಳ್ದೋರ್ ಕತೆ ನಿಂಗೆ ಯಾಕಣ? ನಿನ್ ಲವ್ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ನಿಮ್ ಸ್ಟೋರಿಲಿ ಏನೋ ಟ್ವಿಸ್ಟ್ ಬಂದಿದೆ, ಅದನ್ ಫಸ್ಟ್ ಹೇಳು. ದೊಡ್ಡದಾಗಿ 100 ಲವ್ ಸ್ಟೋರಿ ಗೊತ್ತಿರೋ ತರ ಮಾಮೂಲಿಯಾಗಿ ಹೇಳ್ಬಿಟ್ಟೆ. ಅಮೂಲ್ಯ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸತ್ತೆ. ನಾವಿಬ್ರು ಕಮಿಟ್ ಆದ್ಮೇಲೆ ಇದು ಫಸ್ಟ್ ಟೈಮ್ ಈ ರೀತಿ ಆಗ್ತಿರೋದು. ಅದಕ್ಕೆ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. So cute. You're worried about her. ತಮಾಷೆ ಮಾಡ್ಬೇಡ ಅದ್ಯಾ. ಇದುವರೆಗೂ ನಮ್ಮಿಬ್ರ ಮಧ್ಯೆ ಜಗಳ ನಡೆಯುವಂತ ಇನ್ಸಿಡೆಂಟ್ಸ್ ಯಾವ್ದು ನಡೆದೇ ಇಲ್ಲ. ಹಾಗಿದ್ರೆ ಅವಳು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದಾಳ? ನೀನು ಅದೊಬ್ಬನೇ ಕೇಳೋದಾದ್ರೆ ನನ್ಗೆ ಹಾಗೆ ಅನಿಸ್ತಿರೋದು. ಎಲ್ಲ ಚೆನ್ನಾಗಿ ನಡೀತಿತ್ತು. ಐ ಡೋಂಟ್ ನೋ ವಾಟ್ ಹ್ಯಾಪನ್. ಆಲ್ ಆಫ್ ಎ ಸಡನ್ ವಿಯರ್ಡ್ ಆಗಿ ಆಡ್ತಿದ್ದಾಳೆ. ಬಟ್ ಅವಳಂತ ಮೂಡಿ ಕ್ಯಾರೆಕ್ಟರ್ ಅಲ್ವಲ್ಲ ಅಣ್ಣ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇನ್ಫ್ಯಾಕ್ಟ್ ಅದೇ ರೀಸನ್ಗೆ ನಾನು ಟೆನ್ಷನ್ ಆಗ್ತಿರೋದು. ಓಕೆ, ಲೆಟ್ ಮಿ ಥಿಂಕ್. ಈಗ ಎಲ್ರಿಂದ ವಿಷಯ ಮುಚ್ಚಿಟ್ಟಿದ್ದೀರಾ ಅಲ್ವಾ? ಯಾವಾಗ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಏನು ಅಂತ ಹೇಳ್ತಿದ್ರೆ ನೀನ್ ಬೇರೆ ಏನೋ ಕೇಳ್ತಿದ್ಯಲ್ಲ. ಸರಿ, ನೀನೇ ಹೇಳು. ಯಾವಾಗ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀವೋ ಅವಾಗ. ಅದೇ, ಯಾವಾಗ ಮದ್ವೆ ಆಗ್ತೀರಾ? ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ನೀವಿಬ್ರು ಫಸ್ಟ್ ಮೀಟಿಂಗ್ ಮಾಡ್ಬಿಟ್ಟು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯ್ತು. ಡೇಟ್ ಮಾಡಕ್ ಶುರು ಮಾಡಿ 4 ಮಂತ್ಸ್ ಮೇಲೆ ಆಯ್ತು ಅಂತ ಅನ್ಕೊಳ್ತೀನಿ. ಮದ್ವೆ ಯಾವಾಗ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ. ಶಿ ಇಸ್ ಅ ವಿಮನ್ ಅಣ್ಣ, ಇದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡಿರ್ತಾಳೆ. Are you sure? Seriously? ಡಬಲ್ ಸೀರಿಯಸ್ಲಿ. ಮತ್ತಿನ್ನೇನು, ನೀನ್ ಹುಡುಗ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತೀಯ. ಅವಳು ಹುಡುಗಿ ಅಣ್ಣ, ಅದ್ರಲ್ಲೂ 4 ಜನ ಹೆಣ್ಮಕ್ಳಿರೋ ಮನೆ ಹುಡುಗಿ. ಈಗ 3 ಆರ್ತಿ ನಮ್ಮನೇಲಿ ಇದ್ದಾಳಲ್ಲ. ತತ್ತೇರಿಕೆ. ಓಕೆ, ಲೆಕ್ಕದಲ್ಲಿ ಒಂದು ಕಮ್ಮಿ ಆಗಿರ್ಬೋದು ಅಣ್ಣ, ಆದ್ರೆ ಅವ್ರ ಮೈಂಡ್ ಸೆಟ್ ಆಗಿರಲ್ಲ. ಅವ್ರ ಮನೆ ಪರಿಸ್ಥಿತಿ, ಮನಸ್ಥಿತಿ ಎಲ್ಲ ಬೇರೆನೆ ಇರತ್ತೆ. ಅದ್ ನಿನಗೆ ಅರ್ಥ ಆಗಲ್ಲ ಬಿಡು. ನಿಮ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀಯ, ಆ ವಿಚಾರನ ಮನೇಲಿ ಯಾವಾಗ ಹೇಳ್ತೀಯ ಅಂತ ಹೇಳಿ ಅವಳು ಇಷ್ಟ ದಿನ ಅಂತ ಕಾಯ್ತಾ ಇರ್ತಾಳೆ ಹೇಳು. ಮೊದ್ಲೇ ನೀನ್ ವೇದಾಂತ್ ವಸಿಷ್ಠ ಹುಡ್ಗೀರಂದ್ರೆ ಆಗದೆ ಇರೋನು. ಎಷ್ಟೇ ಬದಲಾಗಿದ್ರು ಕಮಿಟ್ಮೆಂಟ್ ಫೋಬಿಯಾ ಇದೆ ಅಂತ ಅವಳಿಗೆ ಹೆದರಿಕೆ ಇರಲ್ವಾ? ಹಾಗೇನಾದ್ರೂ ಇದ್ರೆ ನನ್ನ ಹತ್ರ ನೇರವಾಗಿ ಹೇಳ್ಕೋಬೇಕು ತಾನೆ. ಹೀಗೆ ಯಾಕೆ ಇಗ್ನೋರ್ ಮಾಡ್ಬೇಕು? ಮೊದ್ಲೇ ಬಜಾರಿ, ಮನ್ಸಲ್ಲಿ ಏನೂ ನಿಲ್ಲಲ್ಲ. ಈ ವಿಚಾರ ಮಾತ್ರ ಮಾತಾಡೋದಕ್ಕಾಗಲ್ವಾ? ಈ ವಿಚಾರದಲ್ಲಿ ಮಾತ್ರ ಯಾಕೆ ಹೀಗಾಡ್ಬೇಕು? ಇದು ನಿನ್ನ ಪಾಯಿಂಟ್ ಆಫ್ ವ್ಯೂ ಅಣ್ಣ, ಬಟ್ ಅವಳದು ಬೇರೆನೇ ಇರತ್ತೆ. ಅದ್ ನಿಮಗೆ ಅರ್ಥ ಆಗಲ್ಲ. ಹುಡುಗಿಯರ್ ಥಿಂಕ್ ಮಾಡೋ ಡೈಮೆನ್ಷನ್ನೇ ಬೇರೆ. ನಿನ್ ಬಗ್ಗೆ ಅವಳು ಅಷ್ಟೊಂದೆಲ್ಲ ಕೇರ್ ಮಾಡ್ತಾಳೆ. ಹಾಗೇನೆ ನೀನು ಅವಳ ಮನ್ಸಲ್ಲಿರೋ ಫೀಲಿಂಗ್ಸ್ ನ ರೆಸ್ಪೆಕ್ಟ್ ಮಾಡ್ಬೇಕು ಅಲ್ವಾ? ಶುಡ್ ರೆಸ್ಪೆಕ್ಟ್ ಅ ವುಮೆನ್ಸ್ ಫೀಲಿಂಗ್ಸ್. ನೀನ್ ಹೇಳೋದು ನಿಜಾನ. ನನ್ಗೆ ಅಮೂಲ್ಯ ಬಗ್ಗೆ ಚೆನ್ನಾಗಿ ಗೊತ್ತು, ಬಟ್ ಈ ಹುಡುಗಿರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸರಿ, ನನಗೇನ್ ಮಾಡ್ಬೇಕು ಅನ್ನೋದನ್ನ ಹೇಳು. ವೆರಿ ಸಿಂಪಲ್. ಬಾಕಿ ಎಲ್ಲದನ್ನೂ ಬಿಟ್ಟು ವಿಲ್ ಯು ಮ್ಯಾರಿ ಮೀ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಡು. ಎಲ್ಲ ಸರಿ ಹೋಗುತ್ತೆ.
ರಾಜ, ನಾನೇ ಖುದ್ದಾಗಿ ಒಳ್ಳೆ ಮಸಾಲೆ ಮಂಡಕ್ಕಿ ಮಾಡಿದ್ದೀನಿ, ಹೋಗಿ ತಗೊಂತೀನಿ. ಸರಿ ಅಂಕಲ್. ಏನಂಕಲ್ ನ್ಯೂಸ್ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ? ಸುಮ್ಮನೆ ನೋಡ್ತಾ ಇದ್ದೀನಪ್ಪ. ಅಂಕಲ್, ಮಂಡಕ್ಕಿ ಏಕದಮ್ ಖಡಕ್ ಆಗಿದೆ, ಉಪ್ಪು ಹುಳಿ ಖಾರ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ನೀವು ತಿಂದ್ರಾ? ಇಲ್ಲಪ್ಪ, ಮಕ್ಕಳೇನು ತಿಂದಿಲ್ಲ, ಅವ್ರು ತಿಂದ್ಮೇಲೆ ತಿನ್ನೋಣ ಅಂತಿದ್ದೀನಿ. ಅಂಕಲ್ ನೀವು ತಿನ್ನಿ, ಅವರೆಲ್ಲ ಆಮೇಲೆ ತಿಂತಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಅಂದಗಾನಹಳ್ಳಿಯಲ್ಲಿ ಬಿಲ್ಡಿಂಗ್ ಒಂದು ಕುಸಿದು 4 ಜನರ ಸಾವು. ಇನ್ನು ಸಾಕಷ್ಟು ಜನರು ಮಣ್ಣಿನೊಳಗೆ ಸಿಲುಕಿಕೊಂಡಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ರಾಜ, ಇದು ನಮ್ಮ ಮೆಸ್ಸಿರೋ ಏರಿಯಾ ಅಲ್ವಾ? ಪಾಪ, ಅಮಾಯಕ ಜೀವಿಗಳು ಬಲಿಯಾದವು. ಮೃತಪಟ್ಟವರಲ್ಲಿ 2 ಮಹಿಳೆಯರು ಸೇರಿದ್ದಾರೆ. 70ರ ಆಸುಪಾಸಿನ ವೃದ್ಧ, 30ರ ಆಸುಪಾಸಿನ ಒಬ್ಬಳು ಮಹಿಳೆ ಮತ್ತು 2 ವರ್ಷದ ಮಗು ಹಾಗೂ 20ರ ಆಸುಪಾಸಿನ ಒಬ್ಬ ಯುವತಿ ಆಗಿರುತ್ತಾಳೆ. ಕ್ಯಾಂಟೀನಲ್ಲಿ ಸ್ವಲ್ಪ ಕೆಲಸ ಇದೆ. ಅಪ್ಪ ಅಮ್ಮ ಇವಾಗ ಬಂದ್ರು, ಅದಕ್ಕೆ ಅವ್ರ ಹತ್ರ ನೀವು ಹೋಗ್ಬೇಡಿ ಅಂತ ಹೇಳಿದೀನಿ. ನೀನು ಬಂದ್ರೆ ನೀನು ಹೋಗಿ ಕೆಲಸ ಮುಗಿಸ್ಬೋದು. ಒಬ್ಳೆ ಹೋದ್ರೆ ತುಂಬಾ ಲೇಟ್ ಆಗುತ್ತೆ. ನಿಧಾನಕ್ಕೆ ತಿನ್ನಪ್ಪ, ತಿನ್ನೋವಾಗ ಏನು ಯೋಚನೆ ಮಾಡಬಾರ್ದು. ತಲೆ ಎಲ್ಲ ಇಟ್ಕೊಂಡು ತಿಂದ್ರೆ ಗಂಟಲು ಸಿಗಾಕೊಳ್ಳುತ್ತೆ. ಅಂಕಲ್, ಅದಿತಿ ಬಂದಿಲ್ಲ, ಲೇಟ್ ಆಗುತ್ತೆ ಅಂತ ಫೋನ್ ಕೂಡ ಮಾಡಿಲ್ಲ. ಯಾಕಪ್ಪ ರಾಜ, ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ಯಾ? ಅಂಕಲ್, ಒಂದು 10 ನಿಮಿಷ ಬಂದೆ. ಈ ನ್ಯೂಸ್ನಲ್ಲಿ ಬರೀ ಕೊಲೆ ಸುಲ್ಗೆ ಕಳ್ತನನೇ ಆಗೋಗ್ತಿದೆ. ಒಂದು ಒಳ್ಳೆ ಸುದ್ದಿ ಹಾಕಕ್ ಬರೋದೇ ಇಲ್ಲ ಇವತ್ತೆ. ಅಮ್ಮ, ನಾವಿಬ್ಬರು ಹೊರಗಡೆ ಹೋಗಿ ಬರ್ತೀವಿ. ಎಲ್ಲಿ ಹೊರಟ್ರಿ? ಅದೇನು ಅಕ್ಷರದ್ ಮಾತಾಡಕ್ಕೆ ಸುಹಾಸಿರಿ, ಯಾರಾದ್ರೂ ಹೊರಟು ನಿಂತಾಗ ಎಲ್ಲಿಗೆ ಅಂತ ಕೇಳ್ತಾರೇನೆ. ಅಮ್ಮ, ಎಲ್ಲದಕ್ಕೂ ನಿನ್ ಹಳೆ ಕಾಲದ ಶಾಸ್ತ್ರನ ತೆಗಿಬೇಡ. ನಾನ್ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ, ಸುಮ್ನೆ ಏನೇನೋ ತಲೆಗೆ ಹುಳ ಬಿಡ್ಬೇಡ ನೀನು. ನಿಮ್ಗೆ ಹಳೆ ಕಾಲದವ್ರು ಮಾಡಿಟ್ಟಿರೋ ಎಲ್ಲಾ ವ್ಯವಸ್ಥೆನೂ ಕೆಟ್ಟದಾಗೆ ಕಾಣುತ್ತೆ. ಆದ್ರೆ ಅದನ್ನೆಲ್ಲ ಅವ್ರು ಸುಮ್ನೆ ಮಾಡಿಟ್ಟಿಲ್ಲ. ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ಅರ್ಬ. ಅಮ್ಮ ಏನೋ ಹೇಳಿದ್ಲು ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ. ಅದು ಅಪರೂಪಕ್ಕೆ ಜೋಡಿಗಳಿಬ್ರು ಹೊರಗಡೆ ಹೊರಟಿದ್ರಲ್ಲ, ಕುತೂಹಲ ಕೇಳ್ದೆ ಅಷ್ಟೇ. ಅಮ್ಮ, ಅದು ಏನಂದ್ರೆ ವಿಕ್ಕಿ ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತಿದ್ದಾರೆ ಅತ್ತೆ. ತುಂಬಾ ದಿನ ಆಯ್ತಲ್ವಾ? ಸರಿ ಆಯ್ತು. ಜೋಪಾನ. ಬಾಯ್. ತಮ್ದೆಲ್ಲಿಗೆ ಸವಾರಿ? ಎಲ್ಲಿಗೆ ಏನಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ನಂಗೆ ಟೈಮ್ ಇಲ್ಲಕ್ಕ. ಒಂದು ಮಾತ್ರ ತಿಳ್ಕೊ, ನಾನೇನಾದ್ರು ಇವಾಗ ಹೋಗ್ಲಿಲ್ಲ ಅಂದ್ರೆ ನಮ್ಮ ಇಬ್ಬರು ಜೀವಕ್ಕೂ ಅಪಾಯ. ಅರೆ, ಮಕ್ಕಳು ಹೊರಟೇ ಬಿಟ್ರ? ನೀನು ಅಭಿಷೇಕ್ನ ಮಾತಾಡ್ದೆ ಅಂತ ದೇವ್ರ ಪ್ರಸಾದ ಮಕ್ಕಳು ಕೊಡೋಣ ಅಂತ ಬಂದ್ರೆ ತೋಳ್ದಿರ ಹೊರಟೇ ಬಿಟ್ಟಿದ್ದಾರಲ್ಲೇ. ಅವ್ರೋದ್ರೆ ಏನಂತೆ, ನಾನಿಲ್ವಾ? ನಾನು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಒಳಗೆ ಹೋಗ್ತಾ ಇದ್ದೀನಿ. ನನಗೂ ನಿಂದು ದೇವ್ರದ ಆಶೀರ್ವಾದ ಬೇಕು. ನಾನು ತಗೋತೀನಿ, ಕೊಡಿಲಿ. ಅದೇನು ಅಂತ ಹೊಟ್ಬಿಟ್ಯೋ, ನಾನು ಹೊಟ್ಬಿಟ್ಟೆ ಅಂತ. ಕರ್ಮ. ಹೊಟ್ಟೆ ಅವ್ರಿ ಓಲ್ಡ್ ಲೇಡಿ. ತಗೋ ಸಿಸ್ಟರ್. ಬಾಯ್ ಮಮ್ಮಿ. ಅಕ್ಕ, ನೀನು ಎಲ್ಲೇ ಇದೆಯಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಹಾಗೆ ಬಂದ್ವಿ ಕಣೆ, ಬಾ ನಿಂಗೆಲ್ಲ ಹೇಳ್ತೀನಿ.
ನಂದು ಬಿಡು, ನೀನೇನು ಇಷ್ಟೊತ್ನಲ್ಲಿ ಆಚೆ ಬಂದಿದ್ಯಾ? ಅದು ಭಾವನ್ ಜೊತೆಲಿ? ಅಯ್ಯೋ ಅಕ್ಕ, ಅದು ಮನೇಲಿ ಏನೇನೋ ನಡೀತು, ನಿಂಗೇನು ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ನ? ಅಂಥದ್ದೇನಾಯ್ತು ಮನೇಲಿ? ಅದೊಂದು ದೊಡ್ಡ ಕತೆ ಅಕ್ಕ, ಯಾವಾಗಲಾದ್ರೂ ಪುರ್ಸೊತ್ತಾದಾಗ ಹೇಳ್ತೀನಿ. ನೀನ್ ಯಾಕೆ ವರ್ಷದಲ್ಲಿ ಬಂದು ನಿಲ್ಸಿ ಹಾಕೊಂಡಿದ್ಯಾ? ಏನಾಯ್ತು? ಅದೊಂದು ದೊಡ್ಡ ಕತೆ ಅಗ್ರಜ. ಕಾಲ್ ಮಾಡಿದ ತಕ್ಷಣ ಬಂದಿದ್ಕೆ ಥ್ಯಾಂಕ್ ಯು. ದೊಡ್ಡ ಕತೆನಾ? ಹಾ, ದೊಡ್ಡ ಕತೆನೆ, ಹಾಗೆ ಚಿಕ್ಕ ಕತೆನೆ, ಅದೆಲ್ಲ ಏನೂ ಇಲ್ಲ ಬಿಡು. ಏನೂ ಇಲ್ಲ, ಓಕೆ. ಬಟ್ ನೀನ್ ಯಾಕೆ ಹೀಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ ಅಗ್ರಜ, ಆ ಥರ ಎಲ್ಲ ಏನೂ ಇಲ್ಲ. ಹಾಗಾದ್ರೆ ಓಕೆ. ಅಂಡ್ ನಾನು ಅಮೂಲ್ಯ ಇಷ್ಟೊತ್ತಲ್ಲಿ ಯಾಕೆ ಜೊತೆಲಿದ್ದೀವಿ ಅಂತೆಲ್ಲ ಏನೋ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ಏನೋ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಬಂದಿದೆ, ಕಾನ್ಸ್ಟೆಂಟ್ಲಿ ಇವಳು ಸಿಕ್ಕಿದ್ರು. ಓಕೆ ಅಗ್ರಜ, ಸರಿ, ನಾವು ಹೊಡ್ತೀವಿ. ಅಮೂಲ್ಯ ವಿಷಯ ಬಂದ್ರು ಇವನೇನೋ ತರಲೆ ಮಾಡಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಟ್ನಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮ್ಮ. ನಿನ್ನ ವೇದಾಂತ್ ಭಾವನ್ ಮಧ್ಯೆ ಅಂಥದ್ದೇನೂ ಇಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಮುಂದೆ ಯಾವತ್ತಾದ್ರೂ ನೀವು ಒಂದಾಗವ್ರೆ. ಆದ್ರೆ ಇವತ್ತಿನ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಹಾಗಂದ್ರೆ ಮದ್ವೆಗೆ ಮುಂಚಿನ ಕ್ಷಣಗಳೇ ಬೇರೆ, ಮದ್ವೆ ಆದ್ಮೇಲೆ ಬೇರೆ. ಈಗ ಜೊತೆಗಿರೋದಕ್ಕೂ ಆಮೇಲೆ ಜೊತೆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಅಮ್ಮ. ನನ್ನೇ ತಗೋ, ಮದ್ವೆಗೆ ಮುಂಚೆ ಸರಿಯಾಗಿ ಒಟ್ಟಿಗೆ ಇರೋದಕ್ಕೆ ಚಾನ್ಸೇ ಸಿಗ್ಲಿಲ್ಲ. ಈಗ ಒಟ್ಟಿಗಿದ್ರು ಆಗಿನ ತರ ಅನ್ಸಲ್ಲ. ನೀವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಒಂದ್ ನಿರ್ಧಾರಕ್ಕೆ ಬರೋದು ಒಳ್ಳೇದು. ಮತ್ತೆ ನಿನ್ನ ಸ್ಟಾರ್ಟ್ ಇಂದ ಶುರು ಮಾಡ್ತಿದ್ದೆ ಅಕ್ಕ. ಅಯ್ಯೋ ಆಗಲ್ಲ ಕಣೆ, ನಿಮ್ಮಿಬ್ರು ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪ್ರೀತಿ ಇದೆ ಅನ್ನೋದಾದ್ರೆ ಹೇಳ್ಕೊಬಿಡ್ಬೇಕು, ಇಲ್ಲ ಅನ್ನೋದಾದ್ರೆ ಅರ್ಥ ಆಗೋಗೆ ನಡ್ಕೋಬೇಕು. ಕನ್ಫ್ಯೂಷನ್ ಇರಲ್ಲ. ಒಂದ್ ವೇಳೆ ಪ್ರೀತಿ ಇರೋದೇ ನಿಜ ಆದ್ರೆ ಅದನ್ನ ಹೇಳ್ಕೊಳ್ದೆ ಇದ್ರೆ ಈ ಕ್ಷಣಗಳನ್ನ ನೀವಿಬ್ರು ಎಂಜಾಯ್ ಮಾಡೋದಕ್ಕೆ ಆಗಲ್ಲ. ಈ ಕ್ಷಣ ಮತ್ತೆ ಬರಲ್ಲ ಅಮ್ಮು. ವಿಕ್ಕಿ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ಬೇಕು ಅಂತ. ಯಾಕೆ ಅಂದ್ರೆ ಅದು ಮತ್ತೆ ಯಾವತ್ತೂ ಬರಲ್ವಲ್ಲ. ನಿನ್ನ ಅಕ್ಕ ಆಗಿ ನಾನು ಹೇಳ್ತಾ ಇದ್ದೀನಿ, ನೀನ್ ಎಲ್ಲಾ ಕ್ಷಣಗಳು ಚೆನ್ನಾಗಿರ್ಬೇಕು. ಹಾಗಿರು. ಹೆಂಡತಿ ಬನ್ನಿ. ವಿಕ್ರಾಂತ್, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗ್ಬೇಡ. ಏನಾಯ್ತು? ಅಗ್ರಜ, ಇದುವರೆಗೂ ನೀನು ಏನೇ ಹೇಳಿದ್ರು ನಾನು ಮತ್ತೆ ಕ್ವಶನ್ ಮಾಡಿದೆ, ಎಲ್ಲ ಮಾಡಿದ್ದೀನಿ. ಈಗಲೂ ನಿನ್ಗೆ ಇಷ್ಟ ಹೇಳೋದು, ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡು. ನನ್ನ ಕಾರ್ ಹಾಳಾಗಿದೆ, ನೀವಿಲ್ಲೇ ವೆಯ್ಟ್ ಮಾಡಿ, ನಾನು ವಾಪಸ್ ಬಂದು ನಿಮ್ಮನ್ನ ಮತ್ತೆ ಪಿಕ್ ಮಾಡ್ತೀನಿ. ಏನಾದ್ರೂ ವಿಚಾರ ಇದ್ರೆ ಅದನ್ನ ಹೇಳಿ ಅಂತ ನಾನು ಈ ರೀತಿ ಹೇಳ್ತಿಲ್ಲ. ನಿಮ್ಮ ಬ್ರದರ್, ಯು ಕ್ಯಾನ್ ಟೆಲ್ ಮಿ ಎನಿಥಿಂಗ್ ಅಂಡರ್ ದ ಸನ್. ನಿನಗೇನೇ ಕಷ್ಟ ಬಂದ್ರು ಆ ಕಷ್ಟ ಮೊದಲು ನನ್ನನ್ನು ಫೇಸ್ ಮಾಡಬೇಕು ಅಗ್ರಜ. ಹೇಳಿ. ನಿನ್ನ ಒಂದು ವಿಷಯ ಕೇಳಬೇಕು. ನನ್ನ ಇಳಿಸು ಹೋಗ್ತೀನಿ ಅಂತ ಹೇಳಿದೆ, ಹೋಗ್ಲಿಲ್ಲ. ರೋಡ್ ಮಧ್ಯದಲ್ಲಿ ಯಾರು ಇರ್ಲಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆಮೇಲೆ ನಿನಗೆ ನಿಮ್ಮ ಅಕ್ಕ ಬಾಬಾ ಸಿಕ್ಕಿದ್ರು.
ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನೀನ್ ಅವ್ರ ಜೊತೆ ಹೋಗ್ಬೋದಿತ್ತಲ್ಲ. ಆದ್ರೆ ಆಗ್ಲೂ ನೀನ್ ಅದನ್ನ ಮಾಡ್ಲಿಲ್ಲ. ಯಾಕೆ? ರೌಡಿ ಬೇಬಿ ಈಗ ಸ್ವಲ್ಪ ತಣ್ಣಗಾಗಿದ್ದಾಳೆ, ಮತ್ತೆ ಕ್ಯಾತೆ ತೆಗೆದ್ರೆ ಸರಿ ಇರಲ್ಲ ಅಷ್ಟೇ. ತಣ್ಣಗಾಗಿದ್ಯಾಕೆ? ಕವಿತೆ ಹೇಳಿದಕ್ಕ? ಹೌದು, ಅದಕ್ಕೆ. ಏನೀಗ? ಏನೂ ಇಲ್ಲ, ತಾವು ಮತ್ತೆ ರೋಚ್ ಕೇಳ್ಬೇಕಾಗಿಲ್ಲ. ತಮ್ಗೆ ಪುರ್ಸೋತಿದ್ರೆ ಇಳ್ಕೊಳ್ಳಿ, ಇಲ್ಲಾಂದ್ರೂ ಓಕೆ, ಇಲ್ಲೇ ಕೂರ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಇಳಿತೀನಿ, ನನ್ಗೇನ್ ಭಯನಾ? ಎಲ್ಲ ನನ್ನ ಮಕ್ಕಳ ನನಗೆ ಸ್ಟ್ರಾಬೆರಿ ತಿನ್ನಿಸ್ತೀರಾ? ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದು ವಿಕ್ಕಿನ. ಈ ಕಾರಿಂದ ವೇದಾಂತ ಹೆಂಗಿಲ್ದ? ಮನುಷ್ಯನೆಲ್ಲ ಮ್ಯಾಜಿಕ್ ಮಾಡೋದ ಶಿವ? ಫಾರಂ 2.0ಗೆ ಕನ್ಫ್ಯೂಷನ್. ವಿಕ್ಕಿ ಅವರೇ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇವಾಗ ನೀವು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಹೇಳೋವರೆಗೂ ನೀವು ಕಾರಿಂದ ಕೆಳಗಡೆ ಇಳಿಯೋ ಹಾಗಿಲ್ಲ. ಸರಿ, ಹಾಗಿದ್ರೆ ಇದೇ ಜಾಗಕ್ಕೆ ಅವ್ರು ನಿಮ್ಮನ್ನ ಬರಕ್ ಹೇಳಿದ್ದು? ಅಂದ್ರೆ ನೀವು ನನ್ನ ಮಾತನ್ನ ಫೋನಲ್ಲಿ ಕೇಳಿಸ್ಕೊಂಡಿದ್ದೀರಾ? ಅಪ್ಪನ ಫೋನ್ಗೆ ಅವ್ರ ಲೊಕೇಶನ್ ಕಳಿಸಿದ್ದು ಇದೇನೆ. ನನಗೆ ಫಾರ್ವರ್ಡ್ ಮಾಡ್ಕೊಂಡು ಅಪ್ಪನ ಮೊಬೈಲಿಂದ ಲೊಕೇಶನ್ನ ಡಿಲೀಟ್ ಮಾಡಿದೆ. ಇದ್ರಿಂದ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಅಲ್ವಾ? ಅನ್ನೆಸೆಸರಿ ರಿಸ್ಕ್ನ ಮೈ ಮೇಲೆ ಹೇಳ್ಕೋಬೇಡಿ ವಿಕ್ಕಿ. ಕೆಲವೊಂದು ಫ್ಯಾಮಿಲಿಗೋಸ್ಕರ ಅನಿವಾರ್ಯ ಆಗುತ್ತೆ ಹೇಳ್ತೀವಿ. ನೀವು ನನ್ನ ಮೇಲೆ ನಂಬಿಕೆ ಇಡಿ, ನನಗೇನು ಆಗಲ್ಲ. ಐ ಥಿಂಕ್ ಇದು ಅವರೇ ಅಂತ ಅನ್ಸುತ್ತೆ. ಅವ್ರದ್ದೇ ಕ್ಲೂ. ನಾನು ಹೋಗಿ ಬರ್ತೀನಿ. ಎಲ್ಲ ಸತ್ಯ ವಿಕ್ಕಿಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ನಾನು ಹುಡುಗಿ ಯಾರು ಅಂತ ಹುಡುಕಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಸರಿ. ಲೇ, ನಮ್ಮ ಹುಡುಗರು ಯಾರಾದ್ರೂ ಆ ಕರಿಷ್ಮಾ ಹಿಲ್ಸ್ ಕಡೆ ಇದ್ದಾರೇನ್ರೋ? ಹಲೋ ಹಲೋ ಹಲೋ. ಹಳೆ ರೌಡಿಗಳ ಹತ್ರ ಮೈ ತುಂಬ ಸಾಲ ಮಾಡ್ಕೊಂಡ್ರೆ ಇದೇ ಆಗೋದು. ಕಾಸಿದ್ರೆ ಕೈಲಾಸ ಬೇಕಾದ್ರೂ ಸಿಗುತ್ತೆ. ವ್ಯವಹಾರ ಚೆನ್ನಾಗಿದ್ದಿದ್ರೆ ಇವತ್ತೇನೋ ಒಂದು ಸಹಾಯ ಆಗಿರೋದು. ಇವಾಗ ಏನು ಮಾಡೋದು? ವಿಕ್ಕಿಗೆ ಫೋನ್ ಮಾಡ್ಬಿಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡಬೇಡ, ಆಮೇಲೆ ಸಿಚುವೇಶನ್ ತುಂಬಾ ಸೀರಿಯಸ್ ಆಗುತ್ತೆ. ಅಪ್ಪ ಬರೋ ಜಾಗದಲ್ಲಿ ಮಗ ಬಂದಿದ್ದಾನೆ, ಜೊತೆಗೆ ಯಾರನ್ನ ಕರ್ಕೊಂಡು ಬಂದಿರೋ ಹಾಗಿದೆ. ಆತರ ಎಲ್ಲ ಏನೂ ಇಲ್ಲ.
ಪೊಲೀಸು ಅದು ಇದು ಅಂತ ಹೋದ್ರೆ ನಿಮ್ಮ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ. ಜೊತೆಗೆ ನಿಮ್ಮ ಅಣ್ಣನ ಹೆಸರಿನ ಸಾಮ್ರಾಜ್ಯ ಸುಟ್ಟು ಬೂದಿ ಆಗುತ್ತೆ. ನಾನು ಪೊಲೀಸ್ ಅಂತ ಎಲ್ಲ ಹೋಗಲ್ಲ. ವೆರಿ ಗುಡ್ ಬಾಯ್. ಆದ್ರೆ ನಿನ್ ಮಾತು ನಾನು ಯಾಕೆ ನಂಬಬೇಕು? ನೀನು ಇದ್ರಲ್ಲಿ ಆಟ ತರ್ಬೋದಲ್ವಾ? ಹಲೋ ಹಲೋ, ನಿನ್ನನ್ನು ನಂಬು ಬಿಡು, ಏನು ಬದಲಾಗಲ್ಲ. ಆದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬಾ ವಿಷಯ ಗೊತ್ತಿದೆ. ಎಷ್ಟು ಅಂದ್ರೆ ನನಗೆ ಗೊತ್ತಿರೋಷ್ಟು ವಿಷಯ ನಿನಗೂ ಗೊತ್ತಿದೆ. ಏನ್ ವಿಷಯ ಹೇಳು? ಒಂದಲ್ಲ, ತುಂಬಾ ಇದೆ. ಈಗ ಅದರಲ್ಲಿ ಒಂದೇ ಹೇಳ್ತೀನಿ. ಅದನ್ನ ಹೋಗಿ ನಿಮ್ಮಪ್ಪಂಗೆ ಹೇಳು. ಆಮೇಲೆ ಅವನು ನಾನು ಕೇಳೋದನ್ನೆಲ್ಲ ಕೊಡ್ತಾನೆ. ಅದು ಬಿಡು, ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಹೇಳು, ನಾನೇ ಹೋಗ್ತೀನಿ. ಇಲ್ಲ ಹೇಳು. ತುಂಬಾ ವರ್ಷದಿಂದ ನಿನಗೂ ನಿನ್ನ ತಂಗಿಗೂ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಲ್ವಾ? ವೇದಾಂತ ಧ್ರುವನ್ನ ಆಚೆ ಯಾಕೆ ಹಾಕದ ಅಂತ. ಅದು ಕಾರಣ ಏನು ಗೊತ್ತಾ? ಅದೆಲ್ಲ ನಿನ್ಗೆ ಹೇಗೆ ಗೊತ್ತಿರುತ್ತೆ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಈ ಪ್ರಶ್ನೆ ಕೇಳಿದ್ರೆ ಹೇಗೆ ಮರಿ? ನನಗೆಲ್ಲಾನು ಗೊತ್ತು. ಸರಿ, ನಮ್ಮಣ್ಣ ಹಾಗೆ ಮಾಡೋದಕ್ಕೆ ಏನ್ ಕಾರಣ? ನಿಮ್ಮಮ್ಮ. ಪ್ರೀತಿ ಹೇಳೋದಕ್ಕೆ ಒದ್ದಾಡದೆ ಓಕೆ, ಆದ್ರೆ ಪ್ರೀತಿನ ಅವಳು ಒಪ್ಕೊಂಡ್ಮೇಲೆ ಮದುವೆ ಆಗ್ತಿ ಅಂತ ಕೇಳೋದಕ್ಕೆ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀನಿ? ನಿಜವಾಗ್ಲೂ ಕೇಳ್ಬೇಕಾಗಿರೋದು ಇದು. ಮುಂದೆ ಮದುವೆ ಆಗ್ತೀವಿ ಅಂತ ಅವಳಿಗೂ ಗೊತ್ತಿರುತ್ತೆ. ಇಷ್ಟು ದಿನದಲ್ಲಿ ನಮ್ಮ ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಳ್ಳೋ ಅಂತ ಕೆಲಸ ನಾನು ಯಾವ್ದು ಮಾಡಿಲ್ಲ. ಮತ್ತೆ ಯಾಕೆ ಮುಜುಗರ ನನಗೆ? ಹೊರಡಣ್ವಾ? ಹೊರಡೋಣ? ಇನ್ನು ಬಂದ್ ಕೆಲಸನೇ ಮುಗ್ದಿಲ್ಲ. ಅಯ್ಯ, ಆಗಿಂದ ನಿತ್ತಲ್ಲೇ ಕೂತಲ್ಲೇ ಕಳ್ದೋಗ್ತಿದ್ಯಾ. ಅರೆ ಮಾತ್ರ ಮಾತಾಡ್ತಿಲ್ಲ. ಹೇಳೋದಕ್ಕೆ ನಂಗೆ ತುಂಬಾನೇ ಇದೆ ಅಮೂಲ್ಯ, ಆದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿ, ಶುರುವಿಂದ ಶುರು ಮಾಡು. ನೋ ಅಮೂಲ್ಯ, ವೆರಿ ಸೀರಿಯಸ್. ಅಂಡ್ ನಾನು ಹೇಳ್ತಿರೋ ವಿಚಾರ ಕೂಡ ಸೀರಿಯಸ್. ಮನೆ ಹತ್ರ ವಿಯರ್ಡ್ ಆಗಿ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು ಅಂದ. ಈಗ ಏನೋ ಹೇಳ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಇವನು ಏನು ಹೇಳಕ್ ಹೊರಟಿದ್ದಾನೆ? ಒಂದು ವೇಳೆ ಅವನಿಗೆ ನನ್ನ ಮನಸ್ಸಿನ ಗೊಂದಲ ಅರ್ಥ ಆಗ್ತಾ ಇರ್ಬೋದಾ?